ಇದು ನಮ್ಮ ಮುಕ್ತ ಗೋಶಾಲೆಯ ನೋಟ. ಒಂದು ಪುಟಾಣಿ ಮುಕ್ತ ಗೋಶಾಲೆ. ಈ ಥರ ನಾವು ಇಲ್ಲಿ 5 ಸೆಕ್ಟರನ್ನು ಈಗಾಗಲೇ ಒಂದು ಎಕ್ಸ್ಪೆರಿಮೆಂಟಿಗೆ ಅಂತ ಮಾಡಿರುವಂಥದ್ದು. ಯಾವ ರೀತಿಯಲ್ಲಿ ಆಗುತ್ತೆ, ಹೇಗೆ ಹಸುಗಳಿಗೆ ಇದು ಸಹಾಯ ಆಗುತ್ತಾ ಇಲ್ವಾ ಅಂತ ಒಂದು ಅವರಿಗೆ ವಿಶ್ರಾಮ ತಾಣ ಮತ್ತು ದಿನಪೂರ್ತಿ ಸುತ್ತಾಡಲಿಕ್ಕೆ ಓಡಾಡಲಿಕ್ಕೆ ಇಂತಹ ಒಂದು ಜಾಗ. ಈ ರೀತಿಯಾಗಿ ಒಂದು ಮುಕ್ತ ಗೋಶಾಲೆಯನ್ನು ಕಟ್ಟಿರುವಂಥದ್ದು ನೀವು ಇಲ್ಲಿ ನೋಡಬಹುದು. ಇದು 1, 2, 3 ಮತ್ತು 4ನೇದು ಮುಕ್ತ ಗೋಶಾಲೆ. ಹೀಗೆ ಇಲ್ಲಿ ಇರುವಂಥದ್ದು ಈಗ ಕೇವಲ ಒಂದು 25, 30, 40 ಹಸುಗಳು ಮಾತ್ರ ಇದಕ್ಕೆ ಕೆಪಾಸಿಟಿ. ಚಿಕ್ಕದು ಇದು. ಸೊ 4 ಸೇರಿ ಒಂದು ಇಲ್ಲಿ 40ರಿಂದ 50 ಇದ್ದಾವೆ ಅಷ್ಟೇ, ಅದಕ್ಕೂ ಜಾಸ್ತಿ ಇಲ್ಲಿ ಕೆಪಾಸಿಟಿ ಇಲ್ಲ. ಹಾಗಾಗಿ ಈಗ ಒಳಗಡೆ ಕಟ್ಟಿರುವಂಥ ಎಲ್ಲ ಹಸುಗಳನ್ನು ಕೂಡ ಇದೇ ರೀತಿ ಮುಕ್ತ ಗೋಶಾಲೆಯಲ್ಲಿ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಆಶಯ ನಮ್ಮದು. ಆ ನಿಟ್ಟಿನಲ್ಲಿ 300 ಹಸುಗಳ ಒಂದು ಸಾಮರ್ಥ್ಯ ಇರುವಂತಹ ಮುಕ್ತ ಗೋಶಾಲೆ ಕಟ್ಟಡ ನಿರ್ಮಾಣವನ್ನು ನಾವು ಶುರು ಮಾಡಿದ್ದೇವೆ. ಈ ನಮ್ಮ ಒಂದು ಕೆಲಸದಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ, ಆಶೀರ್ವಾದ, ಮಾರ್ಗದರ್ಶನ, ಸಹಾಯ ಯಾವತ್ತೂ ಇರಲಿ ಅಂತ ನಾನು ಬಯಸ್ತೇನೆ. ಇಲ್ಲಿಯ ತನಕ ಸಸ್ಯ ಸಂಜೀವಿನಿ ಗೋ ಸೇವೆಯಲ್ಲಿ ಹಾಗೂ ಗೋ ರಕ್ಷಣೆಯಲ್ಲಿ ಮತ್ತು ಗೋವಿನ ತಳಿಯನ್ನು ಸಂವರ್ಧನೆ ಮಾಡುವಂಥ ಒಂದು ಸಂಶೋಧನಾ ಕಾರ್ಯದಲ್ಲಿ ತನ್ನಂತ ತೊಡಗಿಸಿಕೊಂಡಿದೆ. ಗೋವು ಮತ್ತು ನಾವು ಅನ್ನುವ ಕಾನ್ಸೆಪ್ಟಲ್ಲಿ ಗೋವಿನಿಂದಾಗಿ ಆರೋಗ್ಯವನ್ನು ಹೇಗೆ ನಾವು ಪಡ್ಕೊಳ್ಬಹುದು ಅನ್ನೋದನ್ನು ನಾವು ತೋರಿಸಿದ್ದೇವೆ. ಅಷ್ಟೇ ಅಲ್ಲದೆ ಇಲ್ಲಿ 40ಕ್ಕೂ ಹೆಚ್ಚು ಹೋರಿಗಳು ಇದ್ದರೂ ಸಹ ಅವೆಲ್ಲವನ್ನು ಸಮರ್ಥವಾಗಿ ಆರೋಗ್ಯವಾಗಿ ನೋಡ್ಕೊಳ್ತಾ ಇದ್ದೀವಿ. ನೋಡಿ, ಇವೆಲ್ಲ ಹೋರಿಗಳೇ, ಎಲ್ಲವೂ ಗಂಡು ಕರುಗಳು. ಯಾರೂ ಗಂಡು ಕರುವನ್ನು ಸಾಕೋದಿಲ್ಲ. ಅಂಥದ್ರಲ್ಲಿ ಕೂಡ ಇಲ್ಲಿರುವ ಪ್ರತಿಯೊಂದು ಹೋರಿಗಳು ಕೂಡ ಆರೋಗ್ಯವಾಗಿ ಮೈ ತುಂಬಿಕೊಂಡು ಸುರಕ್ಷಿತವಾಗಿ ನಮ್ಮಲ್ಲಿ ನಾವು ಅವ್ರನ್ನ ಕಾಪಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಾಯವನ್ನು ಅಪೇಕ್ಷಿಸ್ತಾ ಇರುವಂತಹ ಸಸ್ಯ ಸಂಜೀವಿನಿ ತಂಡ.